ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಹಿತಿ ಬಾನು ಮುಷ್ತಾಕ್ ಆಯ್ಕೆಯನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅಂದರೆ PIL ಅನ್ನು ಸಲ್ಲಿಕೆ ಮಾಡಲಾಗಿತ್ತು. ಮಾಜಿ ಸಂಸದ ಪ್ರತಾಪ್ ಸಿಂಹ ಸಲ್ಲಿಸಿದ್ದಂಥ PIL ಈಗ ವಜಾ ಆಗಿದೆ. ಇದು ಪ್ರತಾಪ್ ಸಿಂಹ ಅವರಿಗೆ ಭಾರಿ ದೊಡ್ಡ ಹಿನ್ನಡೆ, ಜೊತೆಗೆ ಮುಜುಗರ. PIL ವಜಾ ಆಗಿದೆ. ಹೈಕೋರ್ಟ್ ಇದನ್ನು ಒಪ್ಪಿಲ್ಲ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆ ಸರಿ ಇದೆ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಒಂದು ರೀತಿ ಬಹಳ ಹಿನ್ನಡೆ ಇದು. ಪ್ರತಾಪ್ ಸಿಂಹ ಸೇರಿದಂತೆ ಟಿ ಗಿರೀಶ್ ಕುಮಾರ್, H ಗೌರವ್ ಸೇರಿದಂತೆ ಇತರರು ಸಲ್ಲಿಸಿದಂಥ ಅರ್ಜಿ ಇದು. ಈ ಅರ್ಜಿಯನ್ನು ಈಗ ವಜಾ ಮಾಡಿದೆ. ಜೊತೆಗೆ ಹೇಳಿದೆ ಯಾವುದೇ ಹಕ್ಕು ಉಲ್ಲಂಘನೆ ಆಗಿಲ್ಲ ಇಲ್ಲಿ ಅಂತ ಹೇಳಿದೆ. CJ ವಿಭು ಖಬ್ರು, ನ್ಯಾಯಾಧೀಶರಾದಂಥ CM ಜೋಶಿ ಅವರಿದ್ದಂಥ ಪೀಠ ಈ ಆದೇಶವನ್ನು ಮಾಡಿದೆ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಮೊದಲ ದಿನದಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ನ್ಯಾಯಾಲಯದಲ್ಲೂ ಕೂಡ ಫೈಟ್ ಮಾಡಲು ಮುಂದಾಗಿದ್ದರು ಪ್ರತಾಪ್ ಸಿಂಹ ಒಬ್ಬ ಮಾಜಿ ಸಂಸದ, ಸ್ಥಳವಿಲ್ಲದೆ. ಯಾಕೆಂತ ಹೇಳಿದ್ರೆ 2 ಬಾರಿ ಮೈಸೂರಿನಿಂದ ಆಯ್ಕೆಯಾಗಿದ್ದರೂ ಕೂಡ 3ನೇ ಬಾರಿಗೆ ಅಲ್ಲಿ ಟಿಕೆಟೇ ಕೊಡಲಿಲ್ಲ. ಪ್ರತಾಪ್ ಸಿಂಹ ಅವರಿಗೆ ಹೇಳಿಕೊಳ್ಳುವಂಥ ಯಾವುದೇ ರೀತಿಯ ಕಾನ್ಸ್ಟಿಟ್ಯೂವೆನ್ಸಿ ಇಲ್ಲ, ಕ್ಷೇತ್ರ ಇಲ್ಲ. ಕ್ಷೇತ್ರದ ಹುಡುಕಾಟದಲ್ಲಿರುವಂಥ ಪ್ರತಾಪ್ ಸಿಂಹ ಇಂಥ ವಿಚಾರಗಳಲ್ಲಿ ತೊಡಗಿಕೊಳ್ಳೋದೇ ಜಾಸ್ತಿ. ಅದು ಹೇಳಿ ಕೇಳಿ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರೆ, ಅಥವಾ ಹಿಂದೂ ಮುಸ್ಲಿಂ ವಿಷಯ ಅಂತ ಹೇಳಿದ್ರೆ ತನಗೆ ಸಂಬಂಧಪಟ್ಟಿರದ ಕ್ಷೇತ್ರವಾಗಿದ್ದರೂ ಪರವಾಗಿಲ್ಲ, ಅಲ್ಲಿಗೆ ಹೋಗಿ ನುಗ್ಗಿ ಮಾತನಾಡಿ ಮೈಲೇಜನ್ನು ತೆಗೆದುಕೊಳ್ಳೋದು ಪ್ರತಾಪ್ ಸಿಂಹಗೆ ಒಂದು ರೀತಿ ಮಾಮೂಲಿ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅದು ಅವರಿಗೆ ಅಸ್ತಿತ್ವದ ಅನಿವಾರ್ಯತೆಯೂ ಕೂಡ ಕಾಡ್ತಾ ಇದೆ. ಇನ್ನೊಂದು ಕಡೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿಕೊಂಡು ನ್ಯಾಯಾಲಯದ ಮೂಲಕ ನಿರ್ದೇಶನವನ್ನು ಪಡೆದುಕೊಂಡು ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದಂಥ ಪ್ರತಾಪ್ ಸಿಂಹಗೆ ಈಗ ಹಿನ್ನಡೆಯಾಗಿದೆ. ಕೋರ್ಟ್ ಸ್ಪಷ್ಟವಾಗಿ ಅಭಿಪ್ರಾಯಪಟ್ಟಿದೆ, ಇಲ್ಲಿ ಯಾವುದೇ ರೀತಿಯ ಹಕ್ಕುಗಳು ಉಲ್ಲಂಘನೆ ಆಗಿಲ್ಲ, ಹಕ್ಕುಗಳು ಉಲ್ಲಂಘನೆ ಆಗುವಂಥ ನಡೆಯನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಸೊ ಹೀಗಾಗಿ ಈ ವಿಚಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪರಿಗಣಿಸೋಕ್ಕಾಗೋದಿಲ್ಲ ಅಂತ ಹೇಳಿ ವಜಾ ಮಾಡಿದೆ. ಅಲ್ಲಿಗೆ ಕೋರ್ಟ್ ಕೂಡ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಒಪ್ಪಿಕೊಂಡಿದ್ದು ಮಾತ್ರವಲ್ಲದೆ ಅದಕ್ಕೆ ಬಂದಂಥ PIL ಅನ್ನು ವಜಾ ಮಾಡಿ ಸುಗಮಗೊಳಿಸಿದೆ.